ಜಯ ಗುರುದೇವ್. ಈಗ ಅತ್ರಾಡಿಯವರು ಹೇಳಿದಾಗೆ ದೇವರು, ಮಂಜುನಾಥ ಸ್ವಾಮಿ, ದೈವಗಳು ಅದು ಯಾರ ಅಪ್ಪನ ಸೊತ್ತಲ್ಲ. ಅದನ್ನು ಕಾಯ್ತಾ ಕೂತ್ಕೊಂಡು ಮನುಷ್ಯ ಇದ್ದಾನೆ. ಅವನು ಮನುಷ್ಯನೇ. ಅವನು 20 ಸಂಸ್ಥೆಗೆ ಅಧ್ಯಕ್ಷನಾಗಿದ್ದಾನೆ. ನನ್ನ ಹೆಂಡತಿಯ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಧ್ಯಕ್ಷ ಆಗಿ ಸೀನಿಯಾರಿಟಿ ಕೊಡದೆ ಒಬ್ಬ ಜೈನನ್ನು ಹೆಡ್ ಮಾಸ್ಟರ್ ಮಾಡಲಿಕ್ಕಾಗಿ ಆ ಹಠದಲ್ಲಿ ಅವಳನ್ನು ಕೊಂದುಬಿಟ್ರು ಅವರು. ಅದ ನಂತರ 14 ತಿಂಗಳು ಸಂಬಳ ಸಹಿತ ಅವನು 9 ವರ್ಷದ ನಂತರ ಕೊಟ್ಟಿದ್ದಾನೆ ಬ್ಯಾಂಕಿಗೆ. ಸೊ ಇಂಥ ಒಂದು ಘಟನೆಗಳು ಆದ ನಂತರ ನಾನು ಬದುಕಿ ಉಳಿದದ್ದೇ ದೊಡ್ಡ ಆಶ್ಚರ್ಯ ಕಾಣ್ತಾ ಉಂಟು ನನಗೆ. ಯಾಕಂದರೆ ಈಗ ಅತ್ತಾಡಿ ಹೇಳಿದಾಗೆ ಇಲ್ಲಿ ಯಾರು ಮಾತಾಡಿದರು ಅಥವಾ ದೇವಸ್ಥಾನದ ಯಾರು ಹೇಳಿದರು ಆ ಭಟ್ರನ್ನು ಸಸ್ಪೆಂಡ್ ಮಾಡ್ತಾರೆ, ಭಟ್ರನ್ನು ತೆಗೆಸ್ತಾರೆ. ಹಳ್ಳಿ ಡಾಕ್ಟರ್ ಮದ್ದಿಗೆ ಹೋಗಬಾರ್ದು ಅಂತ ಎಲ್ಲ ಭಟ್ರ ಅಂತ ಹೇಳಿದರು ಅವರು. ಈಗ ಲೇಟೆಸ್ಟ್ ಏನಂತ ಹೇಳಿದರೆ ಇಲ್ಲೇ ಡಾಕ್ಟರ್ ಇದ್ದಾರೆ ರವೀಂದ್ರರು, ಅವರ ಎದುರಿಗೆ ಒಂದು ಬೋರ್ಡ್ ಹಾಕಿದ್ದೆ, ನೀವೆಲ್ಲ ನೋಡಿದಿರಿ. ಅವರ ಉಪಕಾರಕ್ಕೆ ನಾನು ಬೋರ್ಡ್ ಹಾಕುವ ಒಂದು ಪರಿಸ್ಥಿತಿ ಬಂದಿತ್ತು, ಹಾಕಿದ್ದೆ. ಅವರಿಗೆ ಟೆಲಿಫೋನ್ಗಳು ಮಾಡಿಸಿ ಆ ಬೋರ್ಡ್ ತೆಗೆಸಿದ್ರಲ್ಲ, ಅಯೋಗ್ಯರಲ್ವ ಅವರು. ನಾನು ಮನಸ್ಸು ಮಾಡಿದೆ ಅವನ ಮನೆ ಎದುರಿಗೆ ಬೋರ್ಡ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾನೆ ನಾನು. ಆ ಮೂರ್ಖರ ಹತ್ರ ಯಾಕೆ ಜಗಳ? ನ್ಯಾಯ ಪಡೆದುಕೊಂಡು ಅವ್ರನ್ನ ಜೈಲಿಗೆ ಹಾಕಬೇಕು. ಆ ಸಂಸ್ಥೆ ಅಧಿಕಾರ ತೆಗಿಬೇಕು ನಾವೀಗ. ಬರಲಿ ನಮ್ಮಾಗೆ ಆರ್ಡಿನರಿ ಮನುಷ್ಯ ಆಗಲಿ, ಅಲ್ಲಿ ಬೇರೆಯವರು ಆಡಳಿತ ತಗೊಳ್ಳಿ. ಇದು ಪ್ರಜಾತತ್ವ. ಇದಾಗಬೇಕು ಅಂತ ಕನಸು ಕಾಣ್ತಾ ಇದೆ ನಾವು. ನೀವೆಲ್ಲ ನಮ್ಮನ್ನು ದೇವಸ್ಥಾನ ಬೈತವೆ ಅಥವಾ ಅಲ್ಲಿ ದೈವಗಳು ಬೈತವೆ ನೋಡಿ. ಇವತ್ತು ಸೋಮಂದರದ ಒಂದು ಪೇಪರ್ ಇದೆ, ಓದ್ತೀನಿ, ಕೇಳಿ, ದಯಮಾಡಿ ಕೇಳಿ. ಎಂಥ ಬುದ್ಧಿವಂತ ಇದ್ದಾರೆ ಅಂದರೆ, ಈ ನಾಯಿನ ಮನೆ ಹತ್ರ ಬಂದು ಕೂಡ ರೊಟ್ಟಿ ತೋರಿಸಿದ್ರೆ ನಾಯಿ ಬಾಲ ತಿರುಗಿಸುತ್ತಾರೆ, ನೋಡಿದಿರಾ? ಅಂಥ ಬುದ್ಧಿಯವರೇ ಇರೋದು. ಅವರೆಲ್ಲ ಬುದ್ಧಿವಂತರು. ಯಾವ ರೀತಿಯಲ್ಲೂ ಹಣ ಮಾಡಿದ್ದಾರೆ. ಅರ್ಥ ಆಯ್ತಾ? ಸಂಸ್ಥೆಗಳಲ್ಲಿ ದೊಡ್ಡ ಮನುಷ್ಯರು ಎಲ್ಲ ಇದ್ದಾರೆ. ಆದರೆ ಇವರು ಬರೆಯೋ ರೀತಿ ನೋಡಿ, ನಮ್ಮ ಪ್ರತಿಭಟನೆಗೆ ಅವರು ಬರೆಯೋ ಸ್ಟೈಲ್ ನೋಡಿ, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಂಸಾರಿಕವಾಗಿ, ಸಾಮಾಜಿಕವಾಗಿ, ಸಾಮೂಹಿಕವಾಗಿ ನಾವೆಲ್ಲ ಎದುರಿಸ್ತಿರೋ ಸಮಸ್ಯೆಗಳು ಇದೆಲ್ಲ ಯಕ್ಷಗಾನದ್ದು. ವೈಯಕ್ತಿಕ ನಿಂದನೆಗಳು. ಒಬ್ಬ ಮನುಷ್ಯನ ಬೈಲಿಕ್ಕೆ ಅಧಿಕಾರ ಇಲ್ವ ನಮಗೆ ಮಾರಾರೆ? ಇವರು ಅನ್ನ ಊಟ ಮಾಡ್ತಾರೆ ಅಥವಾ ಬರೀ ನೀರು ಕುಡಿದು ಬದುಕ್ತಾರೆ? ಒಬ್ಬ ಅನ್ಯಾಯ ಮಾಡಿದ್ರೆ ನಾವು ಹೇಳ್ತದೆ, ಪ್ರತಿಭಟಿಸ್ತದೆ, ನಮ್ಗೆ ಅಧಿಕಾರ ಇದೆ. ಇವರ ಮನೆ ಮುಂದೆ ಗಂಟೆ ಹೊಡೆದು ಕೇಳ್ತಾ ಇಲ್ಲ ನಾವು. ನಮಗೆ ಅನ್ಯಾಯ ಆಗಿದೆ, ನಾವು ಕೇಳ್ತಾ ಇದ್ದೇವೆ. ವೈಯಕ್ತಿಕ ನಿಂದನೆಗಳು. ನಮ್ಮ ಶ್ರದ್ಧಾ ಕೇಂದ್ರಗಳು ಒಂದು ಬರೀತಾರೆ, ಇವ್ರದ್ದು ಯಾರಪ್ಪ ಶ್ರದ್ಧಾ ಕೇಂದ್ರ? ಇಲ್ಲಿದ್ದ ಒಂದೊಂದು ಮಗು 1 ರೂಪಾಯಿ ಕೊಟ್ಟ ಶ್ರದ್ಧಾ ಕೇಂದ್ರ ನಡೀತಾ ಉಂಟು. ಅವ್ರು ಗಮಜಾರಿ ಮಾಡೋದಲ್ವಾ? 2 ಲಕ್ಷ ಖರ್ಚು ಮಾಡಲ್ವ ಅವರು? ಯಾರ್ದು ಹಣ? ಇಲ್ಲಿ ಕೂತ 95% ಜನರಿಗೆ ತಾಯಂದ್ರ ಹಣ ಸಹಿತ ಇರ್ಬೋದು. ಕನ್ಯಾಗಿ ಸಾಗುಗಳು ಯಾವಾಗಲೂ ಹೇಳ್ತಿದ್ರು, ಒಳ್ಳೆ ನೆನಪಿದೆ ಪಾಪ. ಅವ್ರು ಇಲ್ಲ ಅವತ್ತು. ಒಂದ್ಸಲ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಬ್ಬ ಮಂತ್ರಿ ಬಂದು. ಅದರ ಕೂಡಿ ಅವ್ರಿಗೆ ಕೇಳಿದ್ರು, ನೀವು ಎಲ್ಲಿ ಅಕೌಂಟ್ ಬರೀತೀರಿ ಅಂತ. ಸ್ವಾಮಿ, ನಿಮ್ಮ 7 ಲಕ್ಷಕ್ಕೆ ಬೆಲೆ ಇದೆಯಾ ಅಂದರು. ಇದು ಕನ್ಯಾಡಿ ಸ್ವಾಮಿ ಸ್ವಂತ ಮಂತ್ರಿ ಹೇಳಿದ್ದೆ. ಇದು 7 ಲಕ್ಷಕ್ಕೆ ಬೆಲೆ ಇದೆಯಾ? ನನಗೆ ಶಾಲೆ ಮಕ್ಕಳು 1 ರೂಪಾಯಿ ಕೊಟ್ಟಿದ್ದಾರೆ, ಅವ್ರ ಹೆಸರು ಗೊತ್ತುಂಟು, ಹೇಳ ಅಂತ ಕೇಳಿ. ಈ ಪೇಪರಲ್ಲಿ ಪ್ರಿಂಟ್ ಮಾಡಿದ ಬುದ್ಧಿವಂತರಿಗೆ ಅದು ಬುದ್ಧಿ ಬೇಕು ಅವರಿಗೆ. ಸಮಾಜದಲ್ಲಿ ನಾವು ದೇವಸ್ಥಾನ, ಶ್ರದ್ಧಾ ಕೇಂದ್ರಗಳು ಹಾಳು ಮಾಡುವವರಲ್ಲ. ಅವರಿಗೆ ಭಯ ಭಕ್ತಿ ಇಲ್ಲ ಅಷ್ಟೇ. ಒಂದು ನಾಟಕ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ ಅವರು. ನಾವಲ್ಲ ಭಕ್ತಿಯಿಂದ ಅಲ್ಲಿ ಹೋಗಿ ಭಟ್ರ ಹತ್ರ ಪೂಜೆ ಮಾಡ್ತೀವಿ, ನಮಸ್ಕಾರ ಹಾಕೋದು. ಯಾಕಿಂತವೆಲ್ಲ ಬರಿತಾ ಇರೋದು? ದೈವಿಕ ಸನ್ನಿಧಾನದ ಮೇಲೆ ಅನ್ಯಾಯ ಮಾಡ್ತೇವೆ ಅಂತೇಳಿ. ಈಗಾಗಲೇ ಹತ್ರ ಹೇಳಿದರು, ದೇವಸ್ಥಾನ ಯಾರ ಅಪ್ಪನ ಆಸ್ತಿ ಅಲ್ಲ. ಮುಂಚೆ ಇವರು ಆಳ್ತಾ ಇದ್ಬಿಟ್ಟು ಇವತ್ತು ಆಳಿ ನೋಡಿ ಎಷ್ಟು ಕೊಲೆ ಮಾಡ್ತಾರೆ, ಎಷ್ಟು ಅನ್ಯಾಯ ಮಾಡ್ತಾರೆ. ನನ್ನ ಹೆಂಡತಿಯನ್ನು ಧರ್ಮಕ್ಕೆ ತೆಗೆದ್ರು ಅವರು, ಧರ್ಮಕ್ಕೆ ತೆಗೆದ್ರು. ನಾವು ಜಸ್ಟ್ ನ್ಯಾಯ ಕೇಳಲಿಕ್ಕೆ ಫೈಟ್ ಮಾಡಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಕ್ಕೆ ನಮ್ಮ ಮೇಲೆ ಇವರು ರಚಿಸಿದ್ದಾರೆ. ಅಂದರೆ ಒಬ್ಬ ಮನುಷ್ಯ, ಈ ಮನುಷ್ಯನ ಮೇಲೆ ಕೋರ್ಟಿಗೆ ಹೋಗಬಾರ್ದು. ಏನು ಈ ಮನುಷ್ಯ ಮೇಲಿಂದ ಬಿದ್ದಿದ್ದಾನ? ಅವನ ತಾಯಲ್ಲೂ ಹೆತ್ತದ್ದು. ನೀವು ಆ ಕಾಲೇಜಿನಲ್ಲಿ, ಹೈಸ್ಕೂಲಲ್ಲಿ ಈ ಹುಡುಗರಿಗಿಂತ ವರ್ಸ್ಟ್ ಕೆಲಸ ಮಾಡಿದ ಆ ಮನುಷ್ಯ. ಇದಕ್ಕೆ ಈ ಹುಡುಗರಾದ್ರು ಬೆಟ್ರು. ನಮ್ಮ ಊರಿನ ಹುಡುಗಿ ತಮಾಷೆ ಮಾಡಿ ಬಿಟ್ಬಿಡ್ತಾರೆ. ಇವ್ರು ಎಲ್ಲೆಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದವರು. ಈಗ ಪೀಠದಲ್ಲಿ ಕೊಟ್ಟು ಪೇಟ ಸುತ್ತಿಗಳು ಮುಗಿತಾ ಮಾರಾರೆ. ಯಾಕೆ ಇವರು ಹಣೆ ಬರಲ್ಲ ಹೊರಗೆ ಹಾಕ್ತಾರೆ? ಅದನ್ನು ಹಾಕಿದಕ್ಕೆ ಇಲ್ಲಿ ಮುಂಡಾಜಾರಿಗೆ ದುಃಖ ಆಗುತ್ತೆ. ಯಾಕೆ ಇವರಿಗೆ ಒಂದು ಕಮಿಷನ್ ಸಿಕ್ಕುತ್ತಲ್ಲ ಯಾವಾಗಲೂ ವ್ಯಾಪಾರದಲ್ಲಿ. ಈಗ ನಾನೊಬ್ಬ ಡಾಕ್ಟ್ರು, ಒಳ್ಳೆ ಹಣ ಕೊಡೋಲ್ಲ ಮಾತ್ರ ಚೆನ್ನಾಗಿ ನೋಡೋದು ನಾನು. ಯಾರು ಹಣ ಕೊಡಲ್ಲ ಅವನ ಲೆಕ್ಕಾಚಾರದಲ್ಲಿ ಬರೆದು ಕಳಿಸ್ಬಿಡೋದು. ಈ ಬುದ್ಧಿ ಅವರಿಗುಂಟು. ಸೊ ಇಂಥವ್ರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಜೈಲು ಸಾಲದು. ಒಂದು ಕಾಲ ಕೊಟ್ರಿ ಅಂತುಂಟು,
ಅಂಡಮಾನ್ ನಿಕೋಬಾರದಲ್ಲಿ ನೋಡಿದ್ರೆ ನೀವು ಯಾರಾದ್ರು ಕೇಳಿದಿರಾ? ಅಲ್ಲಿ ಹಾಕಬೇಕು ಸಾಯವರಿಗೆ. ಯಾಕೆ ಅಂಥ ಅನ್ಯಾಯಗಳು ಮಾಡಿದ್ದಾರೆ. ಇದೇ ಸೌಜನ್ಯನ ಆ ಮರ್ಡರ್ ಮಾಡಿದ ನಂತರ ಒಂದು ನಯ ಪೈಸೆ ಕಳಕಳಿ ಇವತ್ತಿಗಾದ್ರೂ ಇದೆಯಾ? ಪೇಪರಲ್ಲಿ ಓದಿದ್ರೆ ನೀವು? ಇವ್ರು ಅನ್ನ ತಿಂತಾರಾ? ಅವರ ಊರಿನ ಹುಡುಗಿ ಅಲ್ವಾ? ಅವರ ಕಾಲೇಜಿಗೆ ಹೋಗ್ತಿರ್ಲಿಲ್ವಾ? ಯಾರೋ ಓದಿದ್ರೆ ಹೇಳ್ಬಾರ್ರೆ, ನಿಮಗೆ ನಮಸ್ಕಾರ ಆಗ್ತಾನೆ ನಾನು. ಯೋಗ್ಯತೆ ಇಲ್ರಿ, ಮನುಷ್ಯತ್ವದ ಯೋಗ್ಯತೆನೇ ಇಲ್ಲ, 0, ಅಬ್ಸಲ್ಯೂಟ್ಲಿ 0. ಹ್ಯೂಮನ್ ವ್ಯಾಲ್ಯೂಸ್ ಅಂತ ಶಬ್ದ ಇದೆ, ಅದಕ್ಕೆ ತುಂಬ ಬೆಲೆ ಉಂಟು. ಹಾಗಾಗಿ ಪ್ರಜಾತಂತ್ರ ನಮ್ಮಲ್ಲಿ ಹುಟ್ಟಿ ಬೆಳೆದದ್ದು. ಈಗ ಪ್ರಜಾತಂತ್ರದಲ್ಲಿ ಒಂದೇ ಇದೆ, ಪ್ರತಿಭಟನೆ ಇಲ್ಲದೆ ನಿಮಗೆ ನ್ಯಾಯ ಸಿಕ್ಕಲ್ಲ. ನೋಡಿ, ಮೊನ್ನೆ ನನ್ನ ಹೆಂಡತಿ ಪಟದೊಟ್ಟಿಗೆ ಸೌಜನ್ಯ ಪಟ ಹಿಡ್ಕೊಂಡು ಮೆರವಣಿಗೆ ಬಂದವ್ರು ನೋಡಿ ನಾನು ಇಡೀ 1.5 ದಿವಸ ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಯಾಕಿರ್ಬೋದು ಹೇಳಿ? ಅಲ್ಲಿ ಸಂತೋಷ ಇಲ್ಲ. ನಾನು ಆ ಬೀಡಿನ ಎದುರಿಗೆ ಉಪವಾಸ ಸತ್ಯಾಗ್ರಹ ಮಾಡಿ ಜೀವ ಬಿಟ್ಟರೆ ಒಳ್ಳೇದಂತ ಅನಿಸ್ತಾ ಉಂಟು ನನಗೆ. ಅವನ ಅಧ್ಯಕ್ಷನ ಮನೆ ಅಲ್ವಾ ಅದು? ನಿಮಗೆ ಬೀಡಾಗಿರ್ಬೋದು, ದೊಡ್ಡ ಸಂಗತಿ ಆಗಿರ್ಬೋದು, ಬಜ್ಜ ಅದು. ಯಾರ್ಯಾರು ಹಣದಲ್ಲಿ ಕಟ್ಟಿ ಕೂತದ್ರಲ್ಲಿ ಸ್ವಂತಕ್ಕೊಂದು ರೂಪಾಯಿ ಹಾಕಿದ್ದಾನೆ ಅದರಲ್ಲಿ. ಆ ಸ್ಟ್ರೈಕ್ ಮಾಡಿ ಜೀವ ಹೋದ್ರೂ ತೊಂದರೆ ಇಲ್ಲ. ಆಟದಲ್ಲಿ ನಾನು ಆಲೋಚನೆ ಮಾಡ್ಕೊಂಡಿದ್ದಾನೆ. ಪಾಪ ಇಂಥ ಮಹಿಳೆಯರೆಲ್ಲ ಆ ಪಟ ಹಿಡ್ಕೊಂಡು ನ್ಯಾಯ ಕೊಡ್ಬೇಕಂತ ಬೊಬ್ಬೆ ಹಾಕುವಾಗೆ ನನಗೆ ನಾಚೆ ಆಗೋದು ಬೇಡವಾ? ಕೆಲವರು ಸ್ನೇಹಿತರು, ಯಾಕೆ ನೀನು ಭಾಷಣ ಮಾಡಿದ್ಯಾ, ಯಾಕೆ ಹೋಗ್ತೀಯಾ, 76 ವರ್ಷ ಆಯ್ತು, 25 ಗಾದೆಗಳೆಲ್ಲ ಹೇಳಿದ್ರು. ಬುದ್ಧಿವಂತ್ರೆ. ನಾನು ಅವ್ರಿಗೆ ಒಂದೇ ಮಾತಾಡಿದೆ, ಈ 3 ಕಾಸಿನವ್ರು 3 ತಿಂಗಳು ನಾನು ಕೊಂದಿದ್ದೇನೆ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಇದೇ ಕಾಕಿ ಡ್ರೆಸ್ನವ್ರು ಹಿಡ್ಕೊಂಡು ಕೇಸ್ ಮಾಡಿದ್ದಾನೆ ಆ ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಆಗಿ. ಸೊ ಅದರಿಂದ ಓಡಿ ಹೋಗೋ ಸಂಗತಿ ಇಲ್ಲ ನನಗೆ. ಯಾಕಂದರೆ ನ್ಯಾಯ ಸೌಜನ್ಯಗೂ ಒಂದೇ, ಸತ್ತಂತ ನನ್ನ ಹೆಂಡತಿಗೂ ಒಂದೇ, ನಿಮಗೂ ಒಂದೇ, ಬದುಕಿರೋನಿಗೂ ಒಂದೇ. ನೋಡಿ, ಎಷ್ಟು ಜನ ಈ ಸಭೆಯಲ್ಲಿದ್ದವರೆಲ್ಲ CID ಕೆಲಸ ಮಾಡಿ ಬೋದಿತ್ತೆ ಹಿಂಬೆ ಬೋದಿತ್ತೆ ಅಂತ ರಾತ್ರಿ ರಿಪೋರ್ಟ್ ಮಾಡಿ 25,000 ತರೋರಿದ್ದಾರೆ ಸ್ವಾಮಿ ಇದೇ ಸೋಮಂದರ್ಗದಲ್ಲಿ. ಕಮ್ಮ ನೋಡ, ದೇವರಾಣೆ ಮಾಡಿ ಹೇಳವ್ರು ಇಲ್ಲೇ ಇದ್ದಾರ್ರಿ, ಮೋರೆ ಇಷ್ಟು ಮಾಡ್ತಾರ್ರಿ ನನ್ನ ನೋಡುವಾಗ. ಇದು ಗೊತ್ತಾಯ್ತು, ನನ್ನ ಹಣೆ ಮುಂಚಿನಿಂದ ನೋಡಿದ್ದೇನೆ ನಾನು. 78ರಲ್ಲಿ ಗಣೇಶ್ ಬಿಡಿ ನನ್ನ ಹತ್ರ ಬಂದು ಹಿಡ್ಕೊಂಡು ತಿರುಗ್ತಿದ್ದ ನನ್ನ ಸೈಕಲ್ ಮೋಟ್ರಲ್ಲಿ. ಆಗಲೂ ಗಣೇಶ್ ಬಿಡಿ ಜಬ್ಬಾರ್ ಜಬ್ಬಾರ್ ಅಂತ ನಗ್ತಿದ್ರು. ಆ ಮನುಷ್ಯ 9 ತಿಂಗಳು ಗನ್ ಹಿಡ್ಕೊಂಡು ತಿರುಗಿದಾನೆ. 2 ಕಂಟ್ರಿಲಿ ವಾರ್ಗಳು. ನಾವು ಇವ್ರನ್ನ ಅಡ್ಡ ಹಾಕಿದ್ದೇವೆ. ಹೆಗಡೆಲ್ಲ ಅಪ್ಪನೇ ಅಡ್ಡ ಹಾಕಿದ್ದೇವೆ ನಾವು. ಕಾಲಿಡಬೇಕಂತ ನಾವು. ಇವನಿಗೆ ಯೋಗ್ಯತೆ ಉಂಟ ಕಾಲಿಡಲಿಕ್ಕೆ? ಎಷ್ಟು ಜನ ಕಳಿಸಿದ್ದಾರೆ ನನ್ನ ಹೇಳ್ಕೊಂಡು ಕಾಲಿಡಲಿಕ್ಕೆ. ನನ್ನ ಅಪ್ಪನಿಗೆ ಹುಟ್ಟಿದವನು ನಾನು. ಇಂಥ 3 ಕಾಸಿನವನಿಗೆ ಕಾಲಿಡೋ ಜಾತಿ ಅಲ್ಲ ನಾನು. ಒಳಗೆ ದೇವರಿದ್ದಾನಲ್ಲ, ಅಲ್ಲಿನ ಹತ್ರ ಕಾಲಿಡಿಯೋದು ನಾವು. ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ಕಲಿಸ್ಬೇಕು ತಾಯಂದ್ರು. ಯಾಕೆ ನಿಜವಾಗ್ಲೂ ಕಲಿಸ್ಬೇಕು. ಯಾವುದೋ ಮನುಷ್ಯ ಆ ದೊಡ್ಡ ಕುರ್ಚಿಯಲ್ಲಿ ಕೂತ ಕೂಡಲೇ ಅವನ ಕಾಲಿಡಿಸ್ಬಾರ್ದು. ದಯಮಾಡಿ ಇಡಿಸ್ಬೇಕು ನೀವು. ನಿಮ್ಮ ಕಾಲು ದಿವಸ ಬೆಳಿಗ್ಗೆ ಎದ್ದು ಇಡೀ ತಂದೆ ತಾಯಿಗಳು ಕಾಲಿಡಲಿ. ಇಂಥ ಮನುಷ್ಯರು ಹಿಡಿಬಾರ್ದು, ಪಾಪ ಬರುತ್ತೆ ಅಷ್ಟೆ. ಇದೇ ಮಾತನ್ನೊಬ್ಬ ರಿಕ್ಷಾ ಡ್ರೈವರ್ ಕೃಷ್ಣ ಹೇಳಿದ್ದಾನೆ. ಪಂಪಲ್ಲಲ್ಲಿ 75 ಈ ಅಧ್ಯಕ್ಷನ ಪಟಗಳು ಹಾಕಿ ದೊಂಕಿದ್ದಾರೆ. ಅಪ್ಪ ಮನೆಗೆ ಜೋರು ಮಾಡಿದ್ದಾರೆ. ನನ್ನ ಪಟ ಮಾಡಿಕೊಂಡು ಪೆಟ್ಟು ಬರುಪ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಹೊಟ್ಟೆ ಉರಿತಾ ಉಂಟು. ದೇವರ ಪಟ ಮಾಡಲಿ, ಅಣ್ಣಪ್ಪನ ಪಟ ಮಾಡಲಿ, ಇದ್ದಾಯಿ. ನೋಡಿ, ಈ ಪರಿಸ್ಥಿತಿ ಬಂದಿದೆ ಆಗಲೇ, ಇನ್ನೂ ಜೋರಾಗುತ್ತೆ. ಈ ಪ್ರತಿಭಟನೆಯಿಂದಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟು ನೋವು. ಆ ನೋವನ್ನು ವ್ಯಕ್ತಪಡಿಸುವ ರೀತಿ ಇದೆಯಲ್ಲ. ನಾವು ಯಾಕೆ ಕಾಯಿಲೆ ಒಂದೇ ದಿವಸದಲ್ಲಿ ಗುಣ ಆಗುತ್ತಾ? ಯಾರ್ಯಾರು ಗುಣ ಆಗಿದೆಯಾ? ನಾವು ಆಸ್ಪತ್ರೆಯಲ್ಲಿ 1 ವಾರ ಹಣ ಮಾಡಿ ಮೆಲ್ಲ ಗುಣ ಮಾಡೋಂಥ ಸಿಸ್ಟಮ್ ಮಾಡಿದ್ದಾನೆ ದೇವರು. ನಮಗೂ ಹಣ ಆಗುತ್ತೆ, 1 ವಾರ ನಂತರ ಗುಣ ಆಗುತ್ತೆ. ಇದು ಪ್ರತಿಭಟನೆ ಹಾಗೆ. ಇದು 1 ವರ್ಷಕ್ಕೆ ಬೆಲೆ ಇಲ್ಲ. ನಾವು ಪ್ರತಿಭಟಿಸ್ತಾನೆ ಇರಲೇಬೇಕು. ನೋಡಿ, ನಾನು ಎದ್ದು ಕೂತ್ಕೊಳ್ಳಿಲ್ವ? 34 ವರ್ಷ ಆಯ್ತು ಅವಳನ್ನ ಕಳೆದುಕೊಂಡು. ನಾನು ಇವತ್ತಿಗೂ ನೋವುಂಟು ನನ್ನ ಹತ್ರ. ನನ್ನನ್ನು ಎದುರಿಗೆ 5 ಫೀಟಲ್ಲಿ ನೋಡಿದರೆ ಹೆದರಿ ಅವರೇ ಓಡಿ ಹೋಗ್ತಾರೆ, ನಾನು ಓಡಿ ಹೋಗಲ್ಲ. ಈ ಸಭೆಯಲ್ಲಿ ಕುತ್ಕೊಳಿಸಿ ಬಂದು ನೋಡುವ, ಭಾಷಣ ಮಾಡಲಿಯವರು ನಾನು ಮಾಡ್ತಾನೆ. ಆ ಬೆಟ್ರಿ ಇಲ್ಲ, ಯಾಕಂದ್ರೆ ಅವ್ರು ನಿಜವಾಗ್ಲೂ ಅನ್ಯಾಯ ಮಾಡಿದ್ದಾರೆ. ಒಂದು ಸಂಸ್ಥೆ ಅಧ್ಯಕ್ಷ ಆಗಿ ಅಲ್ಲಿದ್ದ ಮಾಸ್ಟರ್ಗಳನ್ನ ಸರಿಯಾಗಿ ನಡೆಸೋನು ಆ ಮನುಷ್ಯ ಒಂದು ಸಂಸ್ಥೆ ನಡೆಸಲಿಕ್ಕೆ ಯೋಗ್ಯನಾ? ಬರೀ ಭಾಷಣ ಮಾಡಿದಾಗಲೇ ಸ್ವಾಮಿ, ಮಾನವೀಯತೆ ಬೇಕು. 25 ಸಂಸ್ಥೆ ನನಗೂ ಮಾಡ್ಲಿಕ್ಕಾಗತ್ತೆ, ಕೊಡ್ಲಿ ಒಂದು 500 ಕೋಟಿ. 1 ತಿಂಗಳಲ್ಲಿ ಮಾಡ್ತಾನೆ. ನೋಡಿ, ಮೊನ್ನೆ ಒಬ್ಬ ಡಾಕ್ಟರ್ ಆಗಿಬಿಟ್ಟು ಗರ್ಭ ತೆಗೆದುಬಿಟ್ಟು ಓದಿದ್ರು, ನಿನ್ನೆ ನೋಡಿದ್ರ TV 9ನಲ್ಲಿ. ಡ್ರೈವರ್ ಅವ ಗರ್ಭ ತೆಗೆ ಕೆಲಸ ಮಾಡಿ ಕೋಟಿಯಲ್ಲಿ ಹಣ ಮಾಡಲಿಲ್ವ? ಇವ ಮಾಡ್ಬೇಕಂತುಂಟ. ಹುಚ್ಚು, ಹಣ ಮಾಡೋದು ಯಾರು ಮಾಡ್ಲಿಕ್ಕಾಗತ್ತೆ? ನನ್ನ ಊರಿನಲ್ಲಿ ಒಂದು ಸೂಳೆ ಮಾಡ್ತಾರೆ ರಾಯಚೂರಲ್ಲಿ. ನನ್ನ ಅಜ್ಜನ ಸೂಳೆ ನನಗಿಂತ ಹೆಚ್ಚು ಆಸ್ತಿ ಉಂಟು, 300 ಎಕರೆ. ಬೇಕಾ ಕತೆ ನಿಮಗೆ? ರಾಯಚೂರಿಲ್ಲ ಸಿಸ್ಟಮೇ ಉಂಟು. ಆ ಯೋಗ್ಯತೆ ಇದ್ದ ಮನುಷ್ಯ ಅಷ್ಟೇ.
ದೇವ್ರು ಇವ್ರು ಏನು ನಂಬಲ್ಲ, ಅಬ್ಸಲ್ಯೂಟ್ಲಿ ದಿಸ್ ಕಮ್ಯುನಿಸ್ಟಿಕ್. ದೇವ್ರು ನಮ್ಮದು ಇದೆಲ್ಲ ಆಗ್ತಿತ್ತಾ? ಇಂಥ ಕೆಲಸ ಮಾಡಿಸ್ಲಿಕ್ಕೆ ಬಿಡ್ತಿದ್ರ ದೇವರು? ಸಾಧ್ಯನೇ ಇಲ್ಲ. ನಂಬಿಕೆ ಸೊನ್ನೆ, ದೊಡ್ಡ ಸೊನ್ನೆ. ಹಾಗಾಗಿ ಕೇರಳಕ್ಕೆ ಬಾ, ಅಲ್ಲಿ ನದಿ ಆಚೆ ಬಾ, ಸಮುದ್ರದಲ್ಲಿ ಮುಳುಗಿ ಹೇಳು ಸತ್ಯ, ಇದೆಲ್ಲ ಯಾಕ್ರಿ? ಸ್ವಲ್ಪ ಪೊಲೀಸ್ ಅಲ್ಲೇ ಅಣ್ಣಪ್ಪ ದೇವರಿದ್ದಾರೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅಲ್ಲೇ ಸ್ಟಾರ್ಟ್ ಆಗಿ ಹೊಡಿತೇವೆ. ಕರೀಲಿ ನಮ್ಮನ್ನ, ಕರೀಲ್ರಿ, ಎಲ್ಲರೂ ಸೇರುವ ಆಣೆ. ನಾವೆಲ್ಲ ಜನ ತರ್ತೇವೆ, ನಾವೆಲ್ಲ ಆಣೆ ಮಾಡ್ತೇವೆ. ಅಷ್ಟು ಸುಲಭ ಇಲ್ಲ ಆಣೆ ಮಾಡೋದು. ಇದು ಮಕ್ಕಳಾಟಿಗೆ ಮಾಡ್ತಾರೆ ನೋಡಿ, ಎಲ್ಲ 4 ಜನ ಬರಬೇಕು ಲಂಗ್ಳು. ಯಾರು ನಾಟಕ ಮಾಡೋದು? ಯಾರು ಹೇಳಿಕೊಡೋದು? ಇವು ನಾಟಕ ಮಾಡುತ್ತೆ ಅಷ್ಟೇ. ಯಾರಿಗೂ ಅದ್ರ ಬಗ್ಗೆ ಕಾಳಜಿ ಅಥವಾ ಮನಸ್ಸು, ನಿಷ್ಠೆ ಏನೂ ಇಲ್ಲ ಅವ್ರ ಹತ್ರ. ಅಬ್ಸಲ್ಯೂಟ್ಲಿ ದೇ ಹ್ಯಾವ್ ಬಿಕಮ್ ವರ್ಸ್ಟ್ ಪೀಪಲ್ ಐ ಟೆಲ್ ಯು. ಒಂದು ಟೈಮ್ ಬರ್ಬೋದು, ನದಿ ಆಚೆ ದಾಟಿ ಯಾರು ದೇವಸ್ಥಾನ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಿರಲಿಲ್ಲ 50ರಲ್ಲಿ. ಇದೇ ಧರ್ಮಸ್ಥಳಕ್ಕೆ ಗಾಡಿ ಕಾಲದಲ್ಲಿ ನೀವು ಕೇಳೋ ಕತೆ. ಸಾಕಮ್ಮನ ಇದರಲ್ಲೇ ಊಟ ಮಾಡಿ ಹೋಗಿ ದರ್ಶನ ಮಾಡಿ ವಾಪಸ್ ಬರೋದು, ಅಲ್ಲಿ ನಿಲ್ತಿರ್ಲಿಲ್ಲ. ಅಂಥ ಅನ್ಯಾಯಗಳು ಆಗ್ತಿತ್ತು ಅಲ್ಲಿ. ಈಗ ವಾಪಸ್ ಅದೇ ಅನ್ಯಾಯಗಳು ನಡೀತಾ ಉಂಟು. ನಾವೇನು ಅಪಪ್ರಚಾರ ಮಾಡ್ತಾ ಇಲ್ಲ. ಅಲ್ಲಿ ಆಗುವ ಘಟನೆಗಳು ಇದೆಯಲ್ಲ, ಅದು ನಿದರ್ಶನ. ಸೌಜನ್ಯಾಗಿ ನಮ್ಮ ಮಕ್ಕಳನ್ನ ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ರಿ. ಅವ್ರು ಬೇಕಾದ್ರೆ ಏನಾದ್ರು ಮಾಡಿ ಸಾಯಲಿ ಅವರು. ಅರ್ಥ ಆಯ್ತಾ? ನಮಗೇನು ಬೇರೆ ಈಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಲ್ಲ. ಮಂಜುನಾಥ ಸ್ವಾಮಿನ ಇಲ್ಲೇ ಮಾಡ್ಬೋದ್ರಿ ಮಾರ್ಗದಲ್ಲಿ. ನಾನೊಬ್ಬ ಲಿಂಗಾಯತ, ಈಶ್ವರನ್ ನಂಬೋನು, ಎಲ್ಲೋದ್ರೆ ಈಶ್ವರನ್ ನಂಬೋನು ನಾನು. ಅವ್ರ ತಂದೆ ಒಂದ್ಸಲ ಕೇಳಿದ್ರು, ಈ ಛತ್ತೋಳದಾಯಿ ಉಣ್ಪೂಜೆರಿಯ ಡಾಕ್ಟ್ರೆ, ಇಲ್ಲಿ ಕುಡ್ಲದು ಒಣಸ್ತಾರ ಕೊಡುವೇರೆ ಅಂತ ಹೇಳಿದ್ರು. ಇದು 67ರ ಕತೆ. ಸ್ವಾಮಿ ಅನು ಲಿಂಗಾಯತ ಸ್ವಾಮಿ ಛತ್ರ ಉಣಿಯರ್ ಬತ್ತನತ್ಯಾನು ಯಾನು ಬೆನ್ಪೆ ಸಂಬಳ ಉಂಡು ಒಂಜಿ ಸೋಮವಾರ ಪೋನ ಪ್ರಸಾದ ಅಂದು ಎತ್ತೊಡುವೆ ಉಣ್ಪಂದು ಎತ್ತೊಡಿದ್ ನಾನು ನೆನಪದಿಲೇರು ಅಂತ ಬೇರೆ ಏನೋ ಕಂಪ್ಲೇಂಟ್ ಮಾಡ್ತಾರೆ ನಮಿತ್ ಮಾಡ್ತೀರಂತ ಹೇಳ್ತಾನೆ. ಓ ಇದು ಕರೆಕ್ಟ್ ಅಂತ ಹೇಳಿದ್ರು. ಇದು ಸಿಸ್ಟಮ್, ಇದನ್ನು ಕಲಿಲಿಕ್ಕೆ ಅವ್ರು ತಯಾರಿಲ್ರಿ. ಛತ್ರ ನಾವು ಊಟ ಹಾಕ್ತೇವೆ, ಹೊಟ್ಟೆ ತುಂಬಿಸ್ತೇವೆ, ಇವ್ರು ಬೊಜ್ಜ ತುಂಬಿಸೋದು ನಮಗೆ. ನಾವು ಮನಸ್ಸಿಂದ ಊಟ ಮಾಡಬೇಕು ಅಲ್ವಾ? ಈಗ ನೋಡಿ, ಅಲ್ಲಿ ಇವ್ರಿಗೂ ಸಿದ್ಧಗಂಗಾ ಮಠದಲ್ಲಿ ಈಗ ಒಂದಷ್ಟು ಬದುಕಬೇಕ್ರಿ. ಅವ್ರ ಕುಟುಂಬ ಇಟ್ಕೊಂಡು ಅಲ್ಲಿ ಬದುಕಬೇಕು. ಆ ಸಿದ್ಧಗಂಗಾ ಸ್ವಾಮಿಗಳು 8,000 ಜನಕ್ಕೆ ಊಟ ಹಾಕ್ತಾರೆ. ಏನು ಶಿಸ್ತಿಂದ ಹಾಕ್ತಾರೆ, ಎಷ್ಟು ಪ್ರೀತಿಯಿಂದ ಹಾಕ್ತಾರೆ, ಎಲ್ಲ ಸುಖದಕ್ಕೂ ನೋಡ್ತಾರೆ. ಇಲ್ಲಿ ಛತ್ರಕ್ಕೆ ಹೋದವ್ರು ಅನುಭವಿಸಿದ್ರೆ ಗೊತ್ತಾಗುತ್ತೆ ಅಷ್ಟೇ. ನಾನು ಹೋಗೋದು ಕಡಿಮೆ. ಅರ್ಥ ಆಯ್ತಾ? ಇತ್ತೀಚೆಗೆ ಅನ್ಕೋ ಹೊರಗೆ ನಿಂತು ನಮಸ್ಕಾರ ಆಗಿ ದೇವ್ರನ್ನೇ ಬೈದು ಬರ್ತೇನೆ ನಾನು. ಓ ಅದೊಂದು ಸಿಸ್ಟಮ್ ಗೊತ್ತುಂಟ ನಿಮಗೆ? ದೇವ್ರನ್ನ ಬೈಯೋ ಪದ್ಧತಿ ಉಂಟು. ಯಾರಿಗೆ ಗೊತ್ತುಂಟು? ಈಗ ಅತ್ತಾಡಿಯವ್ರು ಹೇಳಿದ್ರಲ್ಲ, ಭೂತ ದೈವ ನಮ್ಮಲ್ಲಿ ನಿಷ್ಠೆ ಉಂಟು, ನಮ್ಮ ಇಡೀ ಕುಟುಂಬ ಉಂಟು, ತುಳುವರು ಎಲ್ರಿಗೂ ಉಂಟು ಅಂತೇಳಿ. ಅದೇ ಏನಂತ ಹೇಳಿದ್ರೆ, ನಿಮ್ಮ ದುಃಖವನ್ನ ನ್ಯಾಯ ಒದಗಿಸಲಾರ್ದಾಗ ಆ ದೇವ್ರನ್ನ ಬೈಬೇಕಂತೆ. ತಪ್ಪಾಯ್ತಪ್ಪ ಕ್ಷಮಿಸ್ಬಿಡುವ, ನೀನು ನಾನು ಬೈದಿದ್ದೇನೆ ಅಂತೇಳಿ ವಾಪಸ್ ಬರ್ಬೇಕಂತೆ. ದಿಸ್ ಇಸ್ ದೇರ್. ಶ್ಲೋಕ ಸಹಿತ ಉಂಟು. ಮಾಡ್ಲಿಕ್ಕೆ ಯಾರಿಗೂ ಧೈರ್ಯ ಬರ್ತಾ ಇಲ್ಲ. ಬೆಂಗಳೂರಲ್ಲಿ 2 ಹೆಂಗಸರಿದ್ದಾರೆ ಇವತ್ತಿಗೆ ಮುದುಕಿಯರು. ಒಂದು ಸರಸ್ವತಿಪುರಂ ದೇವಸ್ಥಾನದಲ್ಲಿ ಕನಿಕಾ ಪರಮೇಶ್ವರಿ, ಇನ್ನೊಂದು ಕೃಷ್ಣ ದೇವಸ್ಥಾನದಲ್ಲಿ ದಿವಸ ಬೈದ್ಕೊಂಡು ನಮಸ್ಕಾರಕ್ಕೆ ಹೋಗುದು ಆ ಹೆಂಗಸರು. ಹಾಗಿದ್ರೆ ಮಾತ್ರ ದೇವರು ಹೆಚ್ಚಾಗ್ತಾನೆ ಅಂತ ಹೇಳೋದು ಅವರು. ಸೊ ನಾವು ಈಗ ಪ್ರತಿಭಟನೆ ಮಾಡಿ ಮಂಜುನಾಥ ಸ್ವಾಮಿಯನ್ನ ಅಣ್ಣಪ್ಪ ದೇವರನ್ನ ಎಬ್ಬಿಸ್ತಾ ಇದ್ದೇವೆ. ಈ ಮನುಷ್ಯ ನೆಗ್ಲಿಜಿಬಲ್, ಇವ ಪ್ರಯೋಜನ ಇಲ್ಲ. ಕಮ್ಮನ್ ಇವನೊಬ್ಬನ ನ್ಯಾಯದ ಒಳಗೆ ಕಟ್ಟಡದಲ್ಲಿ ಜೈಲಿಗೆ ಹಾಕೋ ದೊಡ್ಡ ಸಂಗತಿಯ. ನಾಳೆ ಬೆಳಿಗ್ಗೆ ಎಂಡೋನ್ಮೆಂಟ್ ಆಗ್ಬೋದು ಅಂತ ಉತ್ತರ ಇದ್ದಾರೆ. ಆರಿಸಿ ಬಂದವರೆಲ್ಲ ರೆಡ್ಡಿ ಇದ್ದಾರೆ. ಯಾಕೆ ಅಧಿಕಾರ ಸಿಕ್ಕುತ್ತಲ್ಲ ಅವರಿಗೆ, ಕೋಟಿಗಳ ಹಣ ಅವ್ರ ಕೈಯಲ್ಲಿ ಸಿಕ್ಕುತ್ತಲ್ಲ, ಯಾರಿಗೆ ಬೇಡ? ನಿನ್ನೆ ಒಬ್ಬ ಫ್ರೆಂಡ್ ಹೇಳ್ತಾರೆ, ಇದೆಲ್ಲ ಅಕ್ಕಿದು ಹಾಲಿಂದ ಹಣ ಮಾರಾರೆ ಅಂತ. ಇವರು ಪ್ಲ್ಯಾನ್ ಮಾಡೋದಂಥದ್ದೇ, ಯಾವುದಾದ್ರು ಇಂಥ ಹಣ ಸಿಕ್ಕುತ್ತೆ ಅಂತ ಪ್ಲ್ಯಾನ್ ಮಾಡೋದು. ಇಂಥವ್ರನ್ನ ತೆಗೆದುಬಿಟ್ರೆ ಅವ್ರಿಗೆ ಸಿಕ್ಕುತ್ತಲ್ಲ. ಇಂಥದ್ದು ಆಗಲೇ ಪೊಲಿಟಿಕಲ್ ರಂಗಲ್ಲಿ ನಡೀತಾ ಉಂಟು. ದೇವರದಿಂದ ದೊಡ್ಡ ಬಾಂಬ್ ಬಿದ್ದು ಒಂದು ಮರುದಿವಸ ಈ CBI ಅವರ ಸಣ್ಣ ರಿಪೋರ್ಟಲ್ಲಿ ಅದು ಆಕ್ಟಿವೇಟ್ ಆಗಿ ಅವರು ಹೊರಗೆ ನಿಂತು ತನಿಖೆ ಆಗಿ ಒಂದು ಆಕಾರ ಆಗಿ ನಮಗೆಲ್ಲ ನ್ಯಾಯ ಸಿಗುತ್ತೆ ಅಂತ ಕೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.